ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಫಿಗರ್ ಸೀಕೆಂಟ್ ಟು ದ ಸರ್ಕಲ್ ಈಸ್ ಓಕೆ. ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ, ಇದರಲ್ಲಿ ಸೀಕೆಂಟ್ ಹೇಳ್ಬೇಕು. ಸೊ ಏನಾಗುತ್ತೆ, ಈ ಲೈನ್ ಬಂದ್ಬಿಟ್ಟು ಏನು ಸೀಕೆಂಟು. ಸೊ ಈ ಲೈನ್ ಏನಿದೆ ಎಂ ಎನ್ ಇದೆ. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಫಿಗರ್ ಅವರೇ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಈಗ ಏನ್ ಹೇಳ್ಬೇಕು, ದ ಟ್ಯಾಂಜೆಂಟ್ ಟು ದ ಸರ್ಕಲ್ ಈಸ್ ಓಕೆ. ಸೊ ಟ್ಯಾಂಜೆಂಟ್ ಏನಾಗುತ್ತೆ, ಇದು ಬಂದ್ಬಿಟ್ಟು ಟ್ಯಾಂಜೆಂಟ್. ಟ್ಯಾಂಜೆಂಟ್ ಏನು ಎ ಪಿ ಓಕೆ. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಥರ್ಡ್ ಕ್ವಶನ್ ಇನ್ ದ ಫಿಗರ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಈಸ್. ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಹೇಳ್ಬೇಕು. ಸೊ ಇದು ಟ್ಯಾಂಜೆಂಟ್ ಅಂದ್ರೆ ಈ ಪಾಯಿಂಟ್ ಬಂದ್ಬಿಟ್ಟು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನದು ಪಿ. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಫೋರ್ತ್ ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಫಿಗರ್ ಪಿ ಎ ಪಿ ಸಿ ಅಂಡ್ ಪಿ ಡಿ ಆರ್ ಟ್ಯಾಂಜೆಂಟ್ಸ್ ಡ್ರಾನ್ ಟು ದಿ ಸರ್ಕಲ್ ವಿತ್ ಸೆಂಟರ್ ಓ. ಇಫ್ ಎ ಪಿ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್, ಸಿ ಡಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್, ದೆನ್ ದ ಲೆಂತ್ ಆಫ್ ಪಿ ಸಿ ಈಸ್ ಓಕೆ. ನಾವು ಇವಾಗ ಏನ್ ಫೈಂಡ್ ಮಾಡಬೇಕು, ಪಿ ಸಿ ಲೆಂತ್ ಕಂಡಿಬೇಕು ಓಕೆ. ಸೊ ಈಗ ನಮಗೆ ನೋಡ್ರಿ ಇದು 5 ಅಂತ ಗೊತ್ತು. ಈಗ ನಮಗೆ ಬೇಸಿಕ್ ಏನ್ ಗೊತ್ತಂದ್ರೆ ಈ ಸಿ ಇಂದ 2 ಟ್ಯಾಂಜೆಂಟ್ ಹೋಗಿದೆ ಓಕೆ. ಸಿ ಡಿ ಒಂದು, ಸಿ ಬಿ ಒಂದು. ಸೊ ನಮಗೆ ಏನ್ ಗೊತ್ತು, ಒಂದು ಪಾಯಿಂಟ್ ಇಂದ 2 ಟ್ಯಾಂಜೆಂಟ್ ಹೋದ್ರೆ ಅವ್ರ ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಇದು 5 ಸೆಂಟಿಮೀಟರ್ ಅಂದ್ರೆ ಅವಾಗ ಆಟೋಮೆಟಿಕ್ ಇದು ಕೂಡ ಏನಾಗುತ್ತೆ 5 ಸೆಂಟಿಮೀಟರ್ ಆಗುತ್ತೆ ಓಕೆ. ಸೊ ಈಗ ನಮ್ಗೆ ಏನ್ ಗೊತ್ತಾಯ್ತು, ಸಿ ಡಿ 5 ಅಂತಂದ್ರೆ ಸಿ ಬಿ ಕೂಡ 5 ಅಂತ ಗೊತ್ತಾಯ್ತು. ಅದೇ ರೀತಿ ಇಲ್ಲಿ ಕೂಡ ನೋಡ್ರಿ, ಪಿ ಪಾಯಿಂಟ್ ಇಂದ 2 ಟ್ಯಾಂಜೆಂಟ್ ಹೋಗಿದೆ, ಪಿ ಎ ಒಂದು, ಪಿ ಬಿ ಒಂದು ಓಕೆ. ಸೊ ನಮ್ಗೇನ್ ಗೊತ್ತು, ಒಂದ್ ಪಾಯಿಂಟ್ ಇಂದ 2 ಟ್ಯಾಂಜೆಂಟ್ ಹೋದ್ರೆ ಅವ್ರಿಬ್ರು ಡಿಸ್ಟೆನ್ಸ್ ಸೇಮು. ಇದು 3 ಸೆಂಟಿಮೀಟರ್ ಆದ್ರೆ ಅವಾಗ ಪಿ ಬಿ ಕೂಡ 3 ಸೆಂಟಿಮೀಟರ್ ಆಗುತ್ತೆ. ಈಗ ಅವ್ರಿಗೆ ಏನ್ ಬೇಕು, ಪಿ ಸಿ ಬೇಕು ಅಂದ್ರೆ ಇದು ಟೋಟಲ್ ಬೇಕು. ಸೊ ಟೋಟಲ್ ಅಂದ್ರೆ ಇವ್ರಿಬ್ರನ್ನ ಆಡ್ ಮಾಡ್ಬೇಕು. 5 ಪ್ಲಸ್ 3 ಬಂದ್ಬಿಟ್ಟು ಎಷ್ಟು, 8 ಸೆಂಟಿಮೀಟರ್. ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಫಿಫ್ತ್ ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ, ದ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ ಅಂಡ್ ರೇಡಿಯಸ್ ಡ್ರಾನ್ ಎಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಈಸ್ ಓಕೆ. ಸೊ ಎಷ್ಟಿರುತ್ತೆ ಆಂಗಲ್, 90 ಡಿಗ್ರಿ ಇರುತ್ತೆ. ಸೊ ಟ್ಯಾಂಜೆಂಟ್ ಮತ್ತೆ ಆಂಗಲ್ ಬಿಟ್ವೀನ್ ರೇಡಿಯಸ್ ಅಂಡ್ ಟ್ಯಾಂಜೆಂಟ್ ಯಾವಾಗಲೂ 90 ಡಿಗ್ರಿ ಇರುತ್ತೆ ಓಕೆ. ಸಿಕ್ಸ್ತ್ ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಟ್ಯಾಂಜೆಂಟ್ ಇನ್ ದ ಸರ್ಕಲ್ ಆಫ್ ರೇಡಿಯಸ್ 3.5 ಸೆಂಟಿಮೀಟರ್ ಈಸ್ ಓಕೆ. ಸೊ ಈಗ ನಾನೇನ್ ಮಾಡ್ತೀನಿ, ಒಂದು ರಫ್ ಡಯಾಗ್ರಾಮ್ ಹಾಕ್ತೀನಿ. ಇದೇ ಸರ್ಕಲ್ ಅನ್ಕೊಂಡ್ರೆ ಓಕೆ, 2 ಪ್ಯಾರಲಲ್ ಟ್ಯಾಂಜೆಂಟ್ ಹಾಕ್ತೀನಿ ಓಕೆ. ಸೊ ಇವ್ರಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಏನಿರುತ್ತೆ, ನಥಿಂಗ್ ಬಟ್ ಡಯಾಮೀಟರ್ ಓಕೆ. ಸೊ 2 ಟ್ಯಾಂಜೆಂಟ್ ಮಧ್ಯ ಓಕೆ, 2 ಪ್ಯಾರಲಲ್ ಟ್ಯಾಂಜೆಂಟ್ ಮಧ್ಯ ಡಿಸ್ಟೆನ್ಸ್ ಏನು, ಡಯಾಮೀಟರ್ ಇರುತ್ತೆ. ಸೊ ಡಯಾಮೀಟರ್ ಬಂದ್ಬಿಟ್ಟು ಡಿಸ್ಟೆನ್ಸ್. ಸೊ ಈಗ ಡಯಾಮೀಟರ್ ನಥಿಂಗ್ ಬಟ್ ಏನು, ಡಬಲ್ ದ ರೇಡಿಯಸ್. ಸೊ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, 3.5 ಕೊಟ್ಟಿದ್ದಾರೆ. 2 ಇಂಟು 3.5, 3.5 ನ ಡಬಲ್ ಮಾಡಿದ್ರೆ 7 ಬರುತ್ತೆ. ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಸೆವೆಂತ್ ಕ್ವಶನ್, ಎ ಲೈನ್ ಇಂಟರ್ಸೆಕ್ಟಿಂಗ್ ಎ ಸರ್ಕಲ್ ಇನ್ 2 ಪಾಯಿಂಟ್ಸ್ ಈಸ್ ಓಕೆ. ಸೊ ಒಂದ್ ಲೈನ್ 2 ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆದ್ರೆ ಅದನ್ನ ಏನಂತ ಕರಿತೀವಿ, ಸೀಕೆಂಟ್ ಅಂತ ಕರಿತೀವಿ. ಏಯ್ತ್ ಕ್ವಶನ್, ದ ಲೈನ್ ದಟ್ ಇಂಟರ್ಸೆಕ್ಟ್ ಸರ್ಕಲ್ ಓನ್ಲಿ 1 ಪಾಯಿಂಟ್ ಈಸ್. 1 ಪಾಯಿಂಟ್ ಅಲ್ಲಿ ಮಾತ್ರ ಇಂಟರ್ಸೆಕ್ಟ್ ಆಗೋದನ್ನ ಏನಂತ ಕರಿತೀವಿ, ಟ್ಯಾಂಜೆಂಟ್ ಅಂತ ಕರಿತೀವಿ. ಆಪ್ಷನ್ ಎ ರೈಟ್ ಆನ್ಸರ್. ನೈನ್ತ್ ಕ್ವಶನ್ ಇಲ್ಲೇನ್ ಕೊಡಿದ್ರೆ ನೋಡ್ರಿ, ಇನ್ ದ ಫಿಗರ್ ಪಿ ಅಂಡ್ ಪಿ ಬಿ ಆರ್ ಟ್ಯಾಂಜೆಂಟ್ ಟು ದಿ ಸರ್ಕಲ್ ವಿತ್ ಸೆಂಟರ್ ಓ. ಇಫ್ ಎ ಪಿ ಬಿ ಇಸ್ ಈಕ್ವಲ್ ಟು 80 ಡಿಗ್ರಿ, ದೆನ್ ಎ ಒ ಬಿ ಇಸ್ ಈಕ್ವಲ್ ಟು. ಅವ್ರು ಏನ್ ಕೊಟ್ಟಿದ್ದಾರೆ, ಎ ಪಿ ಬಿ ಇದು ಬಂದ್ಬಿಟ್ಟು 80 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಓಕೆ. ಅವಾಗ ಎ ಒ ಬಿ ಏನಾಗುತ್ತೆ, ಈ ಆಂಗಲ್ ಕಂಡುಹಿಡಿಬೇಕು ಓಕೆ. ಸೊ ಈಗ ನಮಗೆ ಬೇಸಿಕ್ ಏನ್ ಗೊತ್ತ ಹೇಳ್ರಿ, ಇದು ರೇಡಿಯಸ್, ಇದು ಟ್ಯಾಂಜೆಂಟ್. ಇವ್ರಿಬ್ಬರ ಮಧ್ಯೆ ಆಂಗಲ್ ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ. ಅದೇ ರೀತಿ ಇದು ರೇಡಿಯಸ್, ಇದು ಟ್ಯಾಂಜೆಂಟ್. ಸೊ ಇವ್ರಿಬ್ಬರ ಮಧ್ಯೆ ಆಂಗಲ್ 90 ಡಿಗ್ರಿ ಇರುತ್ತೆ. ಸೊ ಈಗ ನೀವು ನೋಡಿದ್ರೆ ಇದು ನಥಿಂಗ್ ಬಟ್ ಏನಿದು, ಕ್ವಾಡ್ರಿಲ್ಯಾಟ್ರಲ್. 4 ಸೈಡೆಡ್ ಫಿಗರ್ ಏನು, ಕ್ವಾಡ್ರಿಲ್ಯಾಟ್ರಲ್. ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿ 4 ಆಂಗಲ್ ಸೇರಿದ್ರೆ 360 ಇರಬೇಕು. ಅದು ನಥಿಂಗ್ ಬಟ್ ಆಂಗಲ್ ಎ ಪ್ಲಸ್ ಆಂಗಲ್ ಓ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಪಿ ಬಂದ್ಬಿಟ್ಟು ಎಷ್ಟು, 360 ಇರಬೇಕು. ಆಂಗಲ್ ಎ ಏನು 90, ಆಂಗಲ್ ಓ ಗೊತ್ತಿಲ್ಲ, ಆಂಗಲ್ ಬಿ ಬಂದ್ಬಿಟ್ಟು 90, ಆಂಗಲ್ ಪಿ ಬಂದ್ಬಿಟ್ಟು 80 ಇಸ್ ಈಕ್ವಲ್ ಟು 360. ಎಷ್ಟಾಯ್ತು, 90 ಪ್ಲಸ್ 90 180, 180 ಪ್ಲಸ್ 80 260 ಆಯ್ತು. ಓ ಪ್ಲಸ್ 260 ಇಸ್ ಈಕ್ವಲ್ ಟು
360. Angle O is equal to 360. ಈ ಪ್ಲಸ್ 260 ಈ ಕಡೆ ಹೋದ್ರೆ ಮೈನಸ್ 260. ಸೊ ಆನ್ಸರ್ ಎಷ್ಟು 100 ಬರುತ್ತೆ. ಓಕೆ, ಸೊ ಈ ಓ ಬಂದ್ಬಿಟ್ಟು 100 ಡಿಗ್ರಿ ಅದ ನಥಿಂಗ್ ಬಟ್ ಎ ಒ ಬಿ ಅಂದ್ರೂ ಒಂದೇ, ಬರೀ ಆಂಗಲ್ ಓ ಅಂದ್ರೂ ಒಂದೇ. ಸೊ ಎ ಒ ಬಿ ಎಷ್ಟಾಗುತ್ತೆ 100 ಡಿಗ್ರಿ ಬರುತ್ತೆ. ಓಕೆ, 10th question. In the figure, CP and CQ are tangent to the circle with center O. ARB is another tangent at R. If CP is equal to 11 centimeter, BC is equal to 7 centimeter, then length of BR is. Okay, ನಾವು ಇವಾಗ ಏನು ಕಂಡಿಬೇಕು, BR ಕಂಡಿಡಿಬೇಕು. ಓಕೆ, ಸೊ ಈಗ ನೀವು ನೋಡಿದ್ರೆ ಈ ವ್ಯಾಲ್ಯೂ ಕಂಡಿಡಿಬೇಕು, BR ವ್ಯಾಲ್ಯೂ ಕಂಡಿಡಿಬೇಕು. ಓಕೆ, ಸೊ ಈಗ ಅವ್ರು ಕೊಟ್ಟಿರೋದು ನೋಡ್ರಿ, ಟೋಟಲ್ CP ಬಂದ್ಬಿಟ್ಟು ಓಕೆ 11 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. BC ಬಂದ್ಬಿಟ್ಟು ಏನು, ಈಗ BC ಬಂದ್ಬಿಟ್ಟು ಎಷ್ಟು 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ನೀವು ನೋಡ್ರಿ, ನಮಗೆ ಬೇಸಿಕ್ ಏನ್ ಗೊತ್ತು ನೋಡ್ರಿ ನೀವೇ. ಈಗ ಈಗ ಒಂದು ಸಿ ಪಾಯಿಂಟ್ ಇಂದ 2 ಟ್ಯಾಂಜೆಂಟ್ ಹೋಗಿದೆ, CP ಒಂದು CQ ಒಂದು, ಅಂದ್ರೆ ಸೊ ಒಂದು ಪಾಯಿಂಟ್ ಇಂದ 2 ಟ್ಯಾಂಜೆಂಟ್ ಹೋದ್ರೆ ಓಕೆ ಇದು 11 ಸೆಂಟಿಮೀಟರ್ ಅಂದ್ರೆ ಇದು ಕೂಡ ಟೋಟಲ್ ಎಷ್ಟಿರುತ್ತೆ 11 ಇರುತ್ತೆ. ಸೊ ಈಗ ನೀವೇ ನೋಡ್ರಿ ಇದಿಷ್ಟು 11 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಈಗ ನೀವೇ ನೋಡ್ರಿ ಇದಿಷ್ಟು 7, ಇದು ಟೋಟಲ್ 11 ಅಂದ್ರೆ ಈ ಬಿ ಕ್ಯೂ ಎಷ್ಟಾಗುತ್ತೆ, ಈ ಬಿ ಕ್ಯೂ ಬಂದ್ಬಿಟ್ಟು ಆಟೋಮೆಟಿಕ್ಲಿ ಇದು 4 ಇರಬೇಕು. ಯಾಕಂದ್ರೆ ಏನಾಗುತ್ತೆ 7 + 4 11 ಆಗುತ್ತೆ. ಸೊ ಈಗ ನಮಗೆ ಬಿ ಕ್ಯೂ ಗೊತ್ತಾಯ್ತು, ಬಿ ಕ್ಯೂ ಎಷ್ಟು 4 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಈಗ ನಮಗೆ ಇನ್ನೊಂದೇನಂದ್ರೆ ಇದು ಬಿ ಪಾಯಿಂಟ್ ಇಂದ 2 ಟ್ಯಾಂಜೆಂಟ್ ಹೋಗಿದೆ, ಬಿ ಕ್ಯೂ ಪಿ ಆರ್ ಅಂದ್ರೆ ಈಗ ನೋಡ್ರಿ ಈ ಬಿ ಪಾಯಿಂಟ್ ಇಂದ 2 ಟ್ಯಾಂಜೆಂಟ್ ಬಿ ಕ್ಯೂ ಪಿ ಆರ್ ಅಂತಂದ್ರೆ ಬಿ ಕ್ಯೂ ವ್ಯಾಲ್ಯೂ ಎಷ್ಟಿರುತ್ತೋ ಬಿ ಆರ್ ಕೂಡ ಅಷ್ಟೇ ಇರುತ್ತೆ. ಯಾಕಂದ್ರೆ 1 ಪಾಯಿಂಟ್ ಇಂದ 2 ಟ್ಯಾಂಜೆಂಟ್ ಹಾಕಿದ್ರೆ ಅವ್ರಿಬ್ರು ಈಕ್ವಲ್ ಇರ್ತಾರೆ. ಸೊ ನಾನು ಡೈರೆಕ್ಟ್ ಆಗಿ ಬಿ ಆರ್ ಕೂಡ ಏನಂತ ಬರೀಬಹುದು 4 ಸೆಂಟಿಮೀಟರ್ ಅಂತ ಬರೀಬಹುದು. ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. 11th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ ಆಂಗಲ್ ಬಿಟ್ವೀನ್ ದ 2 ರೇಡಿಯೈ drawn in a circle is 130 ಡಿಗ್ರಿ. ಓಕೆ, ಈಗ ನಾನು ಒಂದು ಸರ್ಕಲ್ ತಗೊಂಡೆ ಅನ್ಕೋಣ. ಓಕೆ, ಈಗ ನಾನು 2 ರೇಡಿಯಸ್ ಆಗಿದೆ ಅನ್ಕೋಣ. ಇವ್ರಿಬ್ಬರ ಮಧ್ಯೆ ಆಂಗಲ್ ಎಷ್ಟಿದೆ ಅಂತೆ 130 ಇದೆ ಅಂತೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ, ದೆನ್ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ ಡ್ರಾನ್ ಎಟ್ ದ ಎಂಡ್ ಆಫ್ ದ ರೇಡಿಯೈ. ಈ ರೇಡಿಯೈ ಎಂಡಿಗೆ 2 ಟ್ಯಾಂಜೆಂಟ್ ಹಾಕಿದ್ದಾರೆ. ಓಕೆ, ಇವ್ರಿಬ್ಬರ ಮಧ್ಯೆ ಆಂಗಲ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಈಗ ನಮಗೆ ಬೇಸಿಕ್ ಏನ್ ಗೊತ್ತು, ಇದು ರೇಡಿಯಸ್, ಇದು ಟ್ಯಾಂಜೆಂಟ್, ಇವ್ರಿಬ್ಬರ ಮಧ್ಯೆ ಆಂಗಲ್ ಎಷ್ಟಿರುತ್ತೆ 90 ಡಿಗ್ರಿ. ಆಮೇಲೆ ಇದು ರೇಡಿಯಸ್, ಇದು ಟ್ಯಾಂಜೆಂಟ್, ಇವ್ರಿಬ್ಬರ ಮಧ್ಯೆ ಆಂಗಲ್ ಕೂಡ 90 ಡಿಗ್ರಿ ಇರುತ್ತೆ. ಸೊ ಇದು ನಾನೇನ್ ಬರ್ತೀನಿ ಓ ಎ ಬಿ ಸಿ ಅಂತ ಬರ್ತೀನಿ. ಸೊ ಇದು ನಥಿಂಗ್ ಬಟ್ ಏನಿದು ಕ್ವಾಡ್ರಿಲ್ಯಾಟ್ರಲ್ ಇದೆ. ಸೊ ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿ 4 ಆಂಗಲ್ಸ್ ಸೇರಿದ್ರೆ 180 ಡಿಗ್ರಿ. ಸೊ ಏನ್ ಬರೀಬಹುದು, ಆಂಗಲ್ ಓ ಪ್ಲಸ್ ಆಂಗಲ್ ಎ ಪ್ಲಸ್ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು ಏನು, ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿ ಎಲ್ಲ ಆಂಗಲ್ ಆಡ್ ಮಾಡಿದ್ರೆ 360 ಡಿಗ್ರಿ. ಸೊ ಓ ಬಂದ್ಬಿಟ್ಟು 130 ಡಿಗ್ರಿ, ಎ ಬಂದ್ಬಿಟ್ಟು 90, ಬಿ ಗೊತ್ತಿಲ್ಲ, ಸಿ ಬಂದ್ಬಿಟ್ಟು 90. ಸೊ ಎಷ್ಟಾಗುತ್ತೆ 130 + 90 220 ಆಗುತ್ತೆ. 220 + 90 310 ಆಗುತ್ತೆ. 310 ಪ್ಲಸ್ ಆಂಗಲ್ ಬಿ ಇಸ್ ಈಕ್ವಲ್ ಟು 360, ಆಂಗಲ್ ಬಿ ಇಸ್ ಈಕ್ವಲ್ ಟು 360 ಈ ಪ್ಲಸ್ 310 ಈ ಕಡೆ ಹೋದ್ರೆ ಮೈನಸ್ 310. ಸೊ ಎಷ್ಟು ಬರುತ್ತೆ 50 ಡಿಗ್ರಿ ಬರುತ್ತೆ. ಸೊ ಆನ್ಸರ್ ಏನು 50 ಡಿಗ್ರಿ. ಓಕೆ, 12th question. ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ದ ಫಿಗರ್ ಓ ಇಸ್ ದ ಸೆಂಟರ್ ಆಫ್ ಎ ಸರ್ಕಲ್, ಎ ಪಿ ಅಂಡ್ ಎ ಕ್ಯೂ ಆರ್ ಟ್ಯಾಂಜೆಂಟ್ಸ್ ಡ್ರಾನ್ ಟು ದಿ ಸರ್ಕಲ್ ಫ್ರಮ್ ದ ಪಾಯಿಂಟ್ ಎ such that PAQ is 90 degree. ಓಕೆ, ಇದು 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. If AP is equal to 4 centimeter, then the radius of the circle is. ಓಕೆ, ಸೊ ಈಗ ನೋಡ್ರಿ ಅವ್ರು ಏನೇನ್ ಕೊಟ್ಟಿದ್ದಾರೆ ಇವಾಗ. ಈಗ ನೀವು ನೋಡಿದ್ರೆ ಎಲ್ಲ ಆಂಗಲ್ ಏನಿದೆ ಈಕ್ವಲ್ ಟು 90 ಡಿಗ್ರಿ ಇದೆ, ಹೌದಾ. ಸೊ ಈಕ್ವಲ್ ಟು 90 ಡಿಗ್ರಿ ಅಂತಂದ್ರೆ ಇದು ನಥಿಂಗ್ ಬಟ್ ಇದಿಷ್ಟು ಏನಾಗುತ್ತೆ, ಎಲ್ಲ ಆಂಗಲ್ 90 ಡಿಗ್ರಿ ಅಂದ್ರೆ ಇದು ನಥಿಂಗ್ ರೆಕ್ಟಾಂಗಲ್. ರೆಕ್ಟಾಂಗಲ್ ಏನು ಅಪೋಸಿಟ್ ಸೈಡ್ ಈಕ್ವಲ್. ಸೊ ಇದು 4 ಸೆಂಟಿಮೀಟರ್ ಆದ್ರೆ ಇದು ಕೂಡ 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್ ಆದ್ರೆ ಇದು 4 ಸೆಂಟಿಮೀಟರ್. ಸೊ ರೇಡಿಯಸ್ ಏನಾಗುತ್ತೆ, ರೇಡಿಯಸ್ ಬಂದ್ಬಿಟ್ಟು 4 ಸೆಂಟಿಮೀಟರ್. ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. 13th question. ಇಲ್ಲೇನ್ ಕೊಡಿದ್ರು ನೋಡ್ರಿ, ಇನ್ ದ ಫಿಗರ್ ಪಿ ಕ್ಯೂ ಅಂಡ್ ಪಿ ಆರ್ ಆರ್ ಟ್ಯಾಂಜೆಂಟ್ಸ್ ಡ್ರಾನ್ ಟು ದಿ ಸರ್ಕಲ್ with center O from the point P such that O P R
ಸಾರಿ ಕ್ಯೂ ಪಿ ಆರ್ ಬಂದ್ಬಿಟ್ಟು 50 ಡಿಗ್ರಿ. ಓಕೆ, ಈ ಆಂಗಲ್ ಕೊಟ್ಟಿದ್ದಾರೆ ಕ್ಯೂ ಪಿ ಆರ್. ಓಕೆ, ಸೊ ಈ ಪಾಯಿಂಟ್ ಕ್ಯೂ, ಇದು ಪಿ, ಇದು ಆರ್. ಓಕೆ, ಸೊ ಈ ಆಂಗಲ್ ಕೊಟ್ಟಿದ್ದಾನೆ, ಈ ಆಂಗಲ್ ಬಂದ್ಬಿಟ್ಟು 50 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಓಕೆ, ಈಗ ನಾವೇನ್ ಫೈಂಡ್ ಮಾಡಬೇಕು? ಓ ಕ್ಯೂ ಆರ್. ಓಕೆ, ಈ ಆಂಗಲ್ ಕಂಡಿದ್ದೀವಿ. ಓಕೆ, ಸೊ ಈಗ ನೀವು ನೋಡ್ರಿ, ನಮಗೆ ಏನ್ ಗೊತ್ತಂದ್ರೆ ಇದು ಕ್ವಾಡ್ರಿಲ್ಯಾಟ್ರಲ್ ಅನ್ಕೊಳ್ರಿ. ಈ ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿ ಓಕೆ, ಸೊ ಇದು ರೇಡಿಯಸ್, ಇದು ಟ್ಯಾಂಜೆಂಟ್, ಇವ್ರಿಬ್ಬರ ಮಧ್ಯೆ ಆಂಗಲ್ ಎಷ್ಟಿರುತ್ತೆ? ಟೋಟಲ್ 90 ಡಿಗ್ರಿ ಇರುತ್ತೆ. ಆಮೇಲೆ ಇದು ರೇಡಿಯಸ್, ಇದು ಟ್ಯಾಂಜೆಂಟ್, ಇವ್ರಿಬ್ಬರ ಮಧ್ಯೆ ಆಂಗಲ್ ಕೂಡ 90 ಡಿಗ್ರಿ ಇರುತ್ತೆ. ಸೊ ಇದು ಟೋಟಲ್ 90 ಡಿಗ್ರಿ. ಓಕೆ, ಸೊ ಈಗ ನೀವು ನೋಡಿದ್ರೆ, ಈಗ ಫಸ್ಟ್ ನಾವೇನ್ ಮಾಡೋಣ? ಕ್ವಾಡ್ರಿಲ್ಯಾಟ್ರಲ್ 4 ಆಂಗಲ್ ಸೇರಿದ್ರೆ ಎಷ್ಟು? 360 ಡಿಗ್ರಿ. ಆಂಗಲ್ ಓ ಪ್ಲಸ್ ಆಂಗಲ್ ಕ್ಯೂ ಪ್ಲಸ್ ಆಂಗಲ್ ಪಿ ಪ್ಲಸ್ ಆಂಗಲ್ ಆರ್ ಇಸ್ ಈಕ್ವಲ್ ಟು 360 ಡಿಗ್ರಿ. ಈಗ ಆಂಗಲ್ ಓ ಗೊತ್ತಿಲ್ಲ, ಆಂಗಲ್ ಕ್ಯೂ ಎಷ್ಟು? 90, ಆಂಗಲ್ ಪಿ 50, ಆಂಗಲ್ ಆರ್ ಬಂದ್ಬಿಟ್ಟು 90 ಇಸ್ ಈಕ್ವಲ್ ಟು 360. ಸೊ ಆಂಗಲ್ ಓ ಇಸ್ ಈಕ್ವಲ್ ಟು ಏನಾಗುತ್ತೆ? 90 ಪ್ಲಸ್ 90 180, 180 ಪ್ಲಸ್ 50 ಎಷ್ಟಾಗುತ್ತೆ? 180 ಪ್ಲಸ್ 50 230 ಆಗುತ್ತೆ. ಓಕೆ, ಇಸ್ ಈಕ್ವಲ್ ಟು 360. ಆಂಗಲ್ ಓ ಇಸ್ ಈಕ್ವಲ್ ಟು 360. ಈ ಪ್ಲಸ್ 230 ಆ ಕಡೆ ಹೋದ್ರೆ ಮೈನಸ್ 230. ಸೊ ಎಷ್ಟಾಗುತ್ತೆ? 0 3 3 2 ಹೋದ್ರೆ 130 ಡಿಗ್ರಿ ಆಗುತ್ತೆ. ಓಕೆ, ಸೊ ಈಗ ನಾನು ಸಪ್ರೇಟ್ ಆಗಿ ಬರಿತೀನಿ. ಈಗ ನನಗೆ ಏನ್ ಗೊತ್ತಾಯ್ತು ಅಂದ್ರೆ, ಇದೇ ಟ್ರಯಾಂಗಲ್ ಅನ್ಕೊಂಡ್ರಿ, ಇದು ಕ್ಯೂ, ಇದು ಓ, ಇದು ಆರ್. ಈ ಆಂಗಲ್ ಗೊತ್ತಾಯ್ತು ಎಷ್ಟು? 130 ಡಿಗ್ರಿ ಅಂತ. ಓಕೆ, ಸೊ ಈಗ ನಮಗೆ ಬೇಸಿಕ್ ಏನ್ ಗೊತ್ತಂದ್ರೆ, ಈಗ ರೇಡಿಯಸ್ ತಾನೇ ಇದು, ಓ ಕ್ಯೂ ರೇಡಿಯಸ್, ಓ ಆರ್ ಕೂಡ ರೇಡಿಯಸ್. ಸೊ ಈಗ ನಮಗೆ ಬೇಸಿಕ್ ಏನ್ ಗೊತ್ತಂದ್ರೆ, ಎರಡು ಸೈಡ್ ಈಕ್ವಲ್ ಇದಾವಂದ್ರೆ ಅದರ ಅಪೋಸಿಟ್ ಆಂಗಲ್ ಈಕ್ವಲ್ ಇರುತ್ತೆ. ಸೊ ಎರಡು ಸೈಡ್ ಈಕ್ವಲ್ ಇದಾವಂದ್ರೆ ಅದರ ಅಪೋಸಿಟ್ ಆಂಗಲ್ ಈಕ್ವಲ್ ಇರುತ್ತೆ. ಅಂದ್ರೆ ಇದು ಎಕ್ಸ್ ಇದ್ರೆ ಇದು ಕೂಡ ಎಕ್ಸ್. ಸೊ ಈಗ ನಾನೇನ್ ಮಾಡ್ತೀನಿ, ಈಗ ನಮಗೆ ಟ್ರಯಾಂಗಲ್ ಆಗಿ ಏನ್ ಗೊತ್ತು? 3 ಆಂಗಲ್ ಸೇರಿದ್ರೆ ಎಷ್ಟಿರ್ಬೇಕು? 180 ಡಿಗ್ರಿ ಇರಬೇಕು. ಸೊ ಈಗೇನು 130 ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 180. 130 ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ 2x ಇಸ್ ಈಕ್ವಲ್ ಟು 180. 2x is equal to 180 plus 130 ಆ ಕಡೆ ಹೋದ್ರೆ minus 130. 2x is equal to 150. ಓಕೆ, ಸೊ ಸಾರಿ, ಎಷ್ಟಾಗುತ್ತೆ? 50 ಆಗುತ್ತೆ. ಸೊ x is equal to 50 into 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2. 2 1 ಜಾ 2, 25 ಜಾ. ಸೊ x ವ್ಯಾಲ್ಯೂ ಏನು? 25 ಡಿಗ್ರಿ ಆಯ್ತು. ಸೊ ಈಗ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಯಾಕಂದ್ರೆ ನಮಗೆ ಈ ಆಂಗಲ್ ಕಂಡುಹಿಡಿಬೇಕಾಯ್ತು. ಓ ಅಂದ್ರೆ ಓ ಕ್ಯೂ ಆರ್, ಓ ಕ್ಯೂ ಆರ್ ಈ ಆಂಗಲ್ ಕಂಡುಹಿಡಿಬೇಕಾಯ್ತು. 25 ಬಂತು. ಆಪ್ಷನ್ ಎ ರೈಟ್ ಆನ್ಸರ್. ಈಗ 14th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಫಿಗರ್ ಎಕ್ಸ್ ವೈ ಇಸ್ ಟ್ಯಾಂಜೆಂಟ್ ಟು ದಿ ಸರ್ಕಲ್ ವಿತ್ ಸೆಂಟರ್ ಓ ಇಫ್ ಎ ಓ ಬಿ ಇಸ್ ಈಕ್ವಲ್ ಟು 130 ಡಿಗ್ರಿ. ಇದು 130 ಅಂತ ಕೊಟ್ಟಿದ್ದಾರೆ. ಓಕೆ, ದೆನ್ ದ ಮೆಜರ್ ಆಫ್ ಪಿ ಎ ವೈ ಈಸ್. ಓಕೆ, ಏನ್ ಕಂಡಿಬೇಕು ನಾವು? ಈ ಆಂಗಲ್ ಕಂಡಿಬೇಕು. ಓಕೆ, ಸೊ ಈಗ ನೋಡ್ರಿ, ಈಗ ನಾನು ಆ ಟ್ರಯಾಂಗಲ್ ಒಂದು ಸಪ್ರೇಟ್ ಬರಿತೀನಿ. ಇದು 130. ಓಕೆ, ಸೊ ಈಗ ನಾನು ಟ್ರಯಾಂಗಲ್ ಓ ಎ ಬಿ ತಗೊಂಡಿದ್ದೀನಿ. ಸೊ ಈಗ ಇಲ್ಲಿ ನೀವು ನೋಡಿದ್ರೆ ಓ ಎ ರೇಡಿಯಸ್, ಓ ಬಿ ರೇಡಿಯಸ್, ಇವರಿಬ್ರು ಈಕ್ವಲ್. ಸೊ ನಮಗೇನ್ ಗೊತ್ತು? ಎರಡು ಸೈಡ್ ಈಕ್ವಲ್ ಇದ್ರೆ ಅದ್ರ ಅಪೋಸಿಟ್ ಆಂಗಲ್ ಈಕ್ವಲ್ ಇರುತ್ತೆ. ಇದು ಎಕ್ಸ್ ಇದ್ರೆ ಇದು ಕೂಡ ಎಕ್ಸ್. ಸೊ ಅವಾಗ ಏನಾಗುತ್ತೆ? 3 ಆಂಗಲ್ ಸೇರಿದ್ರೆ ಎಷ್ಟಿರಬೇಕು? 180. 130 ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 180. 130 ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ 2x ಇಸ್ ಈಕ್ವಲ್ ಟು 180. 2x ಇಸ್ ಈಕ್ವಲ್ ಟು 180. ಓಕೆ, ಪ್ಲಸ್ 130 ಆ ಕಡೆ ಹೋದ್ರೆ ಮೈನಸ್ 130. ಸೊ ಏನಾಗುತ್ತೆ? 2x ಇಸ್ ಈಕ್ವಲ್ ಟು 50, x ಇಸ್ ಈಕ್ವಲ್ ಟು 50 ಬೈ 2. 2 1 ಜಾ 2, 25 ಜಾ. ಎಕ್ಸ್ ವ್ಯಾಲ್ಯೂ 25 ಅಂತ ಗೊತ್ತಾಯ್ತು. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ಏನು? 25 ಅಂದ್ರೆ ಈ ಆಂಗಲ್ 25 ಅಂತ ಗೊತ್ತು. ಓಕೆ, ಸೊ ಈಗ ನಮಗೆ ಏನ್ ಕಂಡಿಬೇಕು? ನಾವು ಪಿ ಎ ವೈ ಕಂಡಿಡ್ಬೇಕು. ಓಕೆ, ಈಗ ನಮಗೆ ಬೇಸಿಕ್ ಏನ್ ಗೊತ್ತಂದ್ರೆ, ಇದು ನೋಡ್ರಿ, ಇದೇನಿದು? ಇದು ರೇಡಿಯಸ್, ಇದು ಟ್ಯಾಂಜೆಂಟ್. ಇವರಿಬ್ಬರ ಮಧ್ಯ ಆಂಗಲ್ 90 ಡಿಗ್ರಿ. ಸೊ ನಮಗೆ ಏನ್ ಗೊತ್ತಂದ್ರೆ ಎಕ್ಸ್ ಪ್ಲಸ್ ಆಂಗಲ್ ಬಿ ಎ ವೈ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಗೊತ್ತು. ಓಕೆ, ಅವಾಗ ಏನು? ಎಕ್ಸ್ ವ್ಯಾಲ್ಯೂ 25 ಪ್ಲಸ್ ಆಂಗಲ್ ಬಿ ಎ ವೈ ಇಸ್ ಈಕ್ವಲ್ ಟು 90 ಡಿಗ್ರಿ. ಬಿ ಎ ವೈ ಇಸ್ ಈಕ್ವಲ್ ಟು 90 ಪ್ಲಸ್ 25 ಕಡೆ ಹೋದ್ರೆ ಮೈನಸ್ 25.
ಆಂಗಲ್ ಬಿ ಎ ವೈ ಇಸ್ ಈಕ್ವಲ್ ಟು 19 ಅಲ್ಲಿ 25 ಹೋದ್ರೆ ಎಷ್ಟಾಗುತ್ತೆ ನೋಡ್ರಿ. 10 ಅಲ್ಲಿ 5 ಹೋದ್ರೆ 5, ಇದು 8 ಆಗುತ್ತೆ. 8 ಅಲ್ಲಿ 2 ಹೋದ್ರೆ 6, 65 ಡಿಗ್ರಿ ಬರುತ್ತೆ. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. In the figure, if ACB is equal to 50 degree, then BAT is equal to. So ಅವ್ರು ಕೊಟ್ಟಿರೋದು ನೋಡ್ರಿ, ACB ಇದು ಬಂದ್ಬಿಟ್ಟು 50 ಡಿಗ್ರಿ ಇದ್ರೆ ಓಕೆ ಅವ್ರು ಕೇಳ್ತಾರೆ BAT is equal to ಅಂದ್ರೆ ಈ ಆಂಗಲ್ ಕೇಳ್ತಾ ಇದ್ದಾರೆ. ಓಕೆ, ಸೊ ಈಗ ನೋಡ್ರಿ, ಈಗ ಈ ಟ್ರಯಾಂಗಲ್ ತಗೊಂಡ್ರೆ ಓಕೆ, ನಾನು ಟ್ರಯಾಂಗಲ್ ಬರಿತೀನಿ ನೋಡ್ರಿ. ಸಿ ಎ ಬಿ ಓಕೆ, ಇದೇನಿದೆ ಇದು 50 ಡಿಗ್ರಿ ಇದೆ. ಓಕೆ, ಸೊ ಇದು ನೋಡ್ರಿ ಇಲ್ಲಿ, ಇದು ನಥಿಂಗ್ ಬಟ್ ಏನಿದು ಸೆಮಿ ಸರ್ಕಲ್ ಇದ್ದಂಗೆ. ಓಕೆ, ಇದು ಡಯಾಮೀಟರ್ ಇಂದ ಪಾಸ್ ಆಗಿದೆ ಅಂದ್ರೆ ಇದು ನಥಿಂಗ್ ಬಟ್ ಏನು ಸೆಮಿ ಸರ್ಕಲ್. ಸೊ ಈ ಆಂಗಲ್ ಎಷ್ಟಿರುತ್ತೆ 90 ಡಿಗ್ರಿ ಇರುತ್ತೆ, ಯಾಕಂದ್ರೆ ಆಂಗಲ್ ನಿನ್ನೆ ಸೆಮಿ ಸರ್ಕಲ್ ಬಂದು 90 ಡಿಗ್ರಿ. ಸೊ ಇದೆಷ್ಟಿದು 90 ಡಿಗ್ರಿ. ಸೊ ಈ ಆಂಗಲ್ ಕಂಡುಹಿಡಿಯೋಣ ಫಸ್ಟ್ ಇವಾಗ. ಸೊ ಏನ್ ಬರಿಬಹುದು, 50 ಪ್ಲಸ್ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಸೊ ಇವಾಗ ಏನಾಗುತ್ತೆ 50 ಪ್ಲಸ್ ಆಂಗಲ್ ಎ ಗೊತ್ತಿಲ್ಲ ಪ್ಲಸ್ ಬಿ ಬಂದ್ಬಿಟ್ಟು 90 ಅಂತ ಗೊತ್ತು ಇಸ್ ಈಕ್ವಲ್ ಟು 180. 90 ಪ್ಲಸ್ 50 140. 140 ಪ್ಲಸ್ ಎ ಇಸ್ ಈಕ್ವಲ್ ಟು 180. ಓಕೆ, ಆಂಗಲ್ ಎ ಇಸ್ ಈಕ್ವಲ್ ಟು 180 ಪ್ಲಸ್ 140 ಆ ಕಡೆ ಹೋದ್ರೆ ಮೈನಸ್ 140. ಆಂಗಲ್ ಎ ಬಂದ್ಬಿಟ್ಟು ಎಷ್ಟು 40 ಡಿಗ್ರಿ ಅಂತ ಗೊತ್ತಾಯ್ತು. ಅಂದ್ರೆ ಇದು ಗೊತ್ತಾಯ್ತು ನಮ್ಗೆ, ಈ ಪಾರ್ಟ್ ಬಂದ್ಬಿಟ್ಟು 40 ಡಿಗ್ರಿ ಅಂತ ಗೊತ್ತಾಯ್ತು. ಸೊ ಈಗ ನಮಗೇನಂದ್ರೆ ಇದೇನಿದು, ಈಗ ಇಲ್ಲಿಂದ ನೋಡಿದ್ರೆ ಇದು ರೇಡಿಯಸ್, ಇದು ಟ್ಯಾಂಜೆಂಟ್, ಇವ್ರಿಬ್ಬರ ಮಧ್ಯೆ ಆಂಗಲ್ 90 ಡಿಗ್ರಿ. ಸೊ ಈಗ ನಾನೇನ್ ಬರಿಬಹುದು 40 ಪ್ಲಸ್ ಅಂದ್ರೆ ಈ ಆಂಗಲ್ ಪ್ಲಸ್ ಈ ಆಂಗಲ್ ಸೇರಿದ್ರೆ 90 ಡಿಗ್ರಿ ಇರುತ್ತೆ ಅಂತ ಗೊತ್ತು. ಸೊ ಅದನ್ನೇನ್ ಬರ್ತೀನಿ ಬಿ ಎ ಟಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಬಿ ಎ ಟಿ ಇಸ್ ಈಕ್ವಲ್ ಟು 90 ಪ್ಲಸ್ 40 ಆ ಕಡೆ ಹೋದ್ರೆ ಮೈನಸ್ 40. ಆಂಗಲ್ ಬಿ ಎ ಟಿ ಇಸ್ ಈಕ್ವಲ್ ಟು ಎಷ್ಟು 50 ಡಿಗ್ರಿ ಆಯ್ತು. ಓಕೆ, ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ 16th ಕ್ವಶನ್ ಇಲ್ಲಿ ಏನ್ ಕೊಡಿದ್ರೆ, ಇನ್ ದ ಫಿಗರ್ ಆರ್ ಕ್ಯೂ ಇಸ್ ಟ್ಯಾಂಜೆಂಟ್ ಟು ದಿ ಸರ್ಕಲ್ ವಿತ್ ಸೆಂಟರ್ ಓ ಇಫ್ ಎಸ್ ಕ್ಯೂ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್, ಕ್ಯೂ ಆರ್ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ಈಗ ಕೊಟ್ಟಿರೋದು ನೋಡ್ರಿ ಎಸ್ ಕ್ಯೂ ಅಂದ್ರೆ ಟೋಟಲ್ ಇದಿಷ್ಟು ಬಂದ್ಬಿಟ್ಟು 6 ಸೆಂಟಿಮೀಟರ್. ಓಕೆ, ಸೊ ಇದೇನಾಗುತ್ತೆ ನಥಿಂಗ್ ಬಟ್ ಏನಿದು, ಇದು ನಥಿಂಗ್ ಬಟ್ ಸೆಂಟರ್ ಇಂದ ಪಾಸ್ ಆಗತ್ತೆ ಅಂದ್ರೆ ಡಯಾಮೀಟರ್. ಸೊ ಡಯಾಮೀಟರ್ ಎಷ್ಟು 6 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ರೇಡಿಯಸ್ ಏನಾಗುತ್ತೆ ಡಯಾಮೀಟರ್ ಅರ್ಧ 6/2, 2 1 ಜಾ 2 3 ಜಾ. ಸೊ ಏನಾಯ್ತು 3 ಸೆಂಟಿಮೀಟರ್ ಆಯ್ತು. ಅಂದ್ರೆ ಓ ಕ್ಯೂ 3 ಸೆಂಟಿಮೀಟರ್, ಓ ಎಸ್ 3 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಈಗ ಈಗ ನೀವು ನೋಡಿದ್ರೆ ಇನ್ನೊಂದು ಬೇಸಿಕ್ ಏನಂದ್ರೆ ಇದು ರೇಡಿಯಸ್, ಇದು ಟ್ಯಾಂಜೆಂಟ್, ಇವ್ರಿಬ್ರ ಮಧ್ಯೆ ಆಂಗಲ್ ಎಷ್ಟಿರುತ್ತೆ 90 ಡಿಗ್ರಿ ಇರುತ್ತೆ. ಆಮೇಲೆ ಕ್ಯೂ ಆರ್ ಅವರೇ ಕೊಟ್ಟಿದ್ದಾರೆ 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನೀವು ನೋಡಿದ್ರೆ ಆ ಟ್ರಯಾಂಗಲ್ ನೋಡ್ರಿ ಸಪರೇಟ್ ಆಗಿ ಬರೀತೀನಿ ಈಸಿಯಾಗಿ ಅರ್ಥ ಆಗ್ಲಿ ಅಂದ್ಬಿಟ್ಟು. ಸೊ ಇದು 90 ಡಿಗ್ರಿ, ಇದೇನಿದು ಆರ್ ಕ್ಯೂ ಓ ತಗೊಂಡ್ರೆ ಇದು ಲೈಕ್ ಆರ್ ಕ್ಯೂ ಬಂದ್ಬಿಟ್ಟು 4 ಸೆಂಟಿಮೀಟರ್ ಇದೆ. ಓಕೆ, ಸೊ ಕ್ಯೂ ಓ ಬಂದ್ಬಿಟ್ಟು 3 ಸೆಂಟಿಮೀಟರ್ ಇದೆ. ಸೊ ಈಗ ನೀವೇನ್ ಮಾಡೋದು 90 ಡಿಗ್ರಿ ಐತೆ ಅಂತಂದ್ರೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಇದು ಆಟೋಮೆಟಿಕ್ಲಿ 5 ಸೆಂಟಿಮೀಟರ್ ಅಂತ ಬರುತ್ತೆ. ಓಕೆ, ಸೊ ಈ ಟ್ರಯಾಂಗಲ್ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ರಿ, ನಿಮಗೆ ಓ ಆರ್ ಬಂದ್ಬಿಟ್ಟು 5 ಸೆಂಟಿಮೀಟರ್ ಬರುತ್ತೆ. ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. 17th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎ ಟ್ಯಾಂಜೆಂಟ್ ಪಿ ಕ್ಯೂ at a point P of a circle of radius 5 centimeter meets a line through the center O at a point Q so that OQ is equal to 12 centimeter. Okay, so ಅವ್ರು ಕೊಟ್ಟಿರೋದು ನೋಡ್ರಿ, ಒಂದು ಸರ್ಕಲ್ ಇದೆ. ಓಕೆ, ಒಂದು ಟ್ಯಾಂಜೆಂಟ್ ಇದೆ. ಓಕೆ, ಸೊ ಇದು ಸೆಂಟರ್ ಬಂದ್ಬಿಟ್ಟು ಓ, ಪಿ ಕ್ಯೂ ಬಂದ್ಬಿಟ್ಟು ಎಟ್ ಪಾಯಿಂಟ್ ಪಿ ಆಫ್ ಎ ಸರ್ಕಲ್. ಓಕೆ, ಇಲ್ಲಿಂದ ಒಂದು ಟ್ಯಾಂಜೆಂಟ್ ಇದೆ, ಆ ಟ್ಯಾಂಜೆಂಟ್ ಏನು ಪಿ ಕ್ಯೂ. ಆಮೇಲೆ ಓ ಕ್ಯೂ ಬಂದ್ಬಿಟ್ಟು ಕೊಟ್ಟಿದ್ದಾನೆ ಎಷ್ಟು 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಾವು ಲೆಂತ್ ಆಫ್ ಪಿ ಕ್ಯೂ ಕಂಡುಹಿಡಿಬೇಕು. ಓಕೆ,
ಸೊ ಇದು ರೇಡಿಯಸ್ ಕೊಟ್ಟಿದ್ದಾನೆ. ರೇಡಿಯಸ್ ಎಷ್ಟು? 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಓಕೆ. ಸೊ ಈಗ ನಾವೇನು ಪಿ ಕ್ಯೂ ಕಂಡುಹಿಡಿಬೇಕು. ಈಗ ನೀವು ನೋಡಿದ್ರೆ ಇದು ರೇಡಿಯಸ್, ಇದು ಟ್ಯಾಂಜೆಂಟ್. ಸೊ ಇವರಿಬ್ಬರ ಮಧ್ಯೆ ಆಂಗಲ್ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ಸೊ ಅದನ್ನ ನಾನು ಸಪರೇಟ್ ಆಗಿ ಬರಿತೀನಿ. ಸೊ 90 ಡಿಗ್ರಿ ಎಲ್ಲಿದೆ? ಪಿ ಹತ್ರ ಇದೆ. ಓಕೆ. ಸೊ ಪಿ ಓ ಕ್ಯೂ ಅನ್ಕೊಂಡ್ರೆ ಪಿ ಓ ಬಂದ್ಬಿಟ್ಟು 5 ಸೆಂಟಿಮೀಟರ್, ಓ ಕ್ಯೂ ಬಂದ್ಬಿಟ್ಟು 12 ಸೆಂಟಿಮೀಟರ್. ಓಕೆ. ಸೊ ಇದು ಕೊಟ್ಟಿದ್ದಾರೆ. ಈಗ ನಾವು ಪಿ ಕ್ಯೂ ಕಂಡುಹಿಡಬೇಕು. ಈಗ ನೋಡ್ರೆ ಆಲ್ರೆಡಿ ನಮ್ಗೆ ಏನ್ ಗೊತ್ತು? 90 ಡಿಗ್ರಿ ಅಪೋಸಿಟ್ ಇರೋದು ಏನಂತ ಹೋಗ್ಬೇಕು? ಹೈಪೋಟೆನಸ್ ಅಂತ ಹೋಗ್ಬೇಕು. ಓಕೆ. ಸೊ ಇದು ಸ್ಟ್ರೈಟ್ ಇರೋದು ಆಲ್ಟಿಟ್ಯೂಡ್, ಕೆಳಗಡೆ ಇರೋದು ಬೇಸ್. ಈಗ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಅಪ್ಲೈ ಪೈಥಾಗರಸ್ ಥಿಯರಮ್ ಟು ಟ್ರಯಾಂಗಲ್ ಓ ಪಿ ಕ್ಯೂ. ಸೊ ಫಾರ್ಮುಲಾ ಏನು? hypotenuse square is equal to altitude square plus base square. So hypotenuse ಏನಿದೆ? 12. 12 square is equal to altitude ಇದೆ 5 ಇದೆ, 5 square plus base ಬಂದ್ಬಿಟ್ಟು ಪಿ ಕ್ಯೂ ಸ್ಕ್ವೇರ್. 12 ಸ್ಕ್ವೇರ್ ಎಷ್ಟು? 144. 5 ಸ್ಕ್ವೇರ್ 25 plus ಪಿ ಕ್ಯೂ ಸ್ಕ್ವೇರ್. 144 plus 25 ಈ ಕಡೆ ಬಂದ್ರೆ -25 is equal to ಪಿ ಕ್ಯೂ ಸ್ಕ್ವೇರ್. ಈಗ 144 ಅಲ್ಲಿ 25 ಹೋಗ್ಬೇಕು. 14 ಅಲ್ಲಿ 5 ಹೋದ್ರೆ 9. ಅವಾಗ ಇದೇನಾಯ್ತು? 3. 3 ಅಲ್ಲಿ 2 ಹೋದ್ರೆ 1. ಓಕೆ. ಸೊ 1. ಸೊ ಏನಾಗುತ್ತೆ? 119 is equal to ಪಿ ಕ್ಯೂ ಸ್ಕ್ವೇರ್ ಆಗುತ್ತೆ. ಪಿ ಕ್ಯೂ ಸ್ಕ್ವೇರ್ is equal to 119. ಪಿ ಕ್ಯೂ is equal to ಸ್ಕ್ವೇರ್ ಇರೋದು ಆ ಕಡೆ ಹೋದ್ರೆ ರೂಟ್ 119 ಸೆಂಟಿಮೀಟರ್ ಆಗುತ್ತೆ. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. 18th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಕ್ಯೂ ಟು ದಿ ಸರ್ಕಲ್ ಈಸ್ 24 ಸೆಂಟಿಮೀಟರ್. ಓಕೆ. ಅವ್ರು ಕೊಟ್ಟಿರೋದು ನೋಡ್ರಿ, ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಕ್ಯೂ. ಕ್ಯೂ ಪಾಯಿಂಟ್ ಇಂದ ಒಂದು ಟ್ಯಾಂಜೆಂಟ್ ಹಾಕಿದ್ದಾರೆ. ಓಕೆ. ಸೊ ಅದು ಬಂದ್ಬಿಟ್ಟು ಎಷ್ಟಿದೆ? 24 ಸೆಂಟಿಮೀಟರ್ ಇದೆ. ಆಮೇಲೆ ಡಿಸ್ಟೆನ್ಸ್ ಆಫ್ ಕ್ಯೂ ಟು ದಿ ಸೆಂಟರ್ ಆಫ್ ದ ಸರ್ಕಲ್ ಈಸ್ 25. ಸೊ ಈ ಕ್ಯೂ ಪಾಯಿಂಟ್ ಬಂದ್ಬಿಟ್ಟು ಸೆಂಟರ್ ಇಂದ ಡಿಸ್ಟೆನ್ಸ್ ಬಂದ್ಬಿಟ್ಟು 25 ಸೆಂಟಿಮೀಟರ್ ಇದೆ. ಸೊ ದೆನ್ ದ ರೇಡಿಯಸ್ ಆಫ್ ದ ಸರ್ಕಲ್. ಓಕೆ. ಸೊ ಇದನ್ನ ಕಂಡಿಬೇಕು. ಓಕೆ. ನಾನು ಇದನ್ನ ಪಿ ಅಂತ ಅನ್ಕೊಂತೀನಿ. ಓಕೆ. ಈಗ ನಮಗೆ ಬೇಸಿಕ್ ಏನ್ ಗೊತ್ತು? ಇದು ರೇಡಿಯಸ್, ಇದು ಟ್ಯಾಂಜೆಂಟ್. ಇವರಿಬ್ಬರ ಮಧ್ಯೆ ಆಂಗಲ್ ಎಷ್ಟು? 90 ಡಿಗ್ರಿ. ಸೊ ಈಗ ಏನ್ ಮಾಡ್ತೀನಿ? ಇಲ್ಲಿ ಬರಿತೀನಿ, ಸಪರೇಟ್ ಆಗಿ ಬರಿತೀನಿ. ಸೊ ಏನಾಗುತ್ತೆ? ಇದು 90 ಡಿಗ್ರಿ ಪಿ ಹತ್ರ ಬರುತ್ತೆ. ಸೊ ಇಲ್ಲಿ ಪಿ, ಇಲ್ಲಿ ಓ, ಇಲ್ಲಿ ಕ್ಯೂ ಬರಿತೀನಿ. ಪಿ ಓ ಗೊತ್ತಿಲ್ಲ, ಇದನ್ನ ಫೈಂಡ್ ಮಾಡಬೇಕು. ಓಕೆ. ಪಿ ಕ್ಯೂ ಬಂದ್ಬಿಟ್ಟು ಎಷ್ಟಿದೆ? ಸಾರಿ, ಓ ಕ್ಯೂ ಬಂದ್ಬಿಟ್ಟು 25 ಸೆಂಟಿಮೀಟರ್ ಇದೆ. ಪಿ ಕ್ಯೂ ಬಂದ್ಬಿಟ್ಟು 24 ಸೆಂಟಿಮೀಟರ್ ಇದೆ. ಓಕೆ. ಸೊ ಇವಾಗ ನಾವೇನು ಪಿ ಓ ಕಂಡುಹಿಡಿಬೇಕು. ಓಕೆ. ಸೊ ಈಗ ನಾವೇನ್ ಮಾಡೋಣ? ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಈ 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನಸ್, ಈ ಸ್ಟ್ರೈಟ್ ಹೈಟ್ ಇರೋದು ಆಲ್ಟಿಟ್ಯೂಡ್, ಈ ಕೆಳಗಡೆ ಇರೋದು ಬೇಸ್. ಓಕೆ. ಸೊ ಈಗ ನಾವೇನ್ ಮಾಡೋಣ? ಅಪ್ಲೈ ಪೈಥಾಗರಸ್ ಥಿಯರಮ್ ಟು ಟ್ರಯಾಂಗಲ್ ಓ ಪಿ ಕ್ಯೂ. ಸೊ ಫಾರ್ಮುಲಾ ಏನು? ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಹೈಪೋಟೆನಸ್ ಏನಿದೆ? 25 ಇದೆ. 25 ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಬಂದು ಓ ಪಿ ಸ್ಕ್ವೇರ್, ಬೇಸ್ ಬಂದ್ಬಿಟ್ಟು 24 ಸ್ಕ್ವೇರ್. 25 ಸ್ಕ್ವೇರ್ ಎಷ್ಟು? 625 ಇಸ್ ಈಕ್ವಲ್ ಟು ಓ ಪಿ ಸ್ಕ್ವೇರ್. 24 ಸ್ಕ್ವೇರ್ ಬಂದ್ಬಿಟ್ಟು 576. ಉಲ್ಟಾ ಬರೆದ್ರೆ ಓ ಪಿ ಸ್ಕ್ವೇರ್ ಪ್ಲಸ್ 576 is equal to 625. OP square is equal to 625 minus ಈ ಪ್ಲಸ್ 576 ಆ ಕಡೆ ಹೋದ್ರೆ ಮೈನಸ್ 576. ಸೊ ಎಷ್ಟಾಗುತ್ತೆ? ಇದು 49 ಆಗುತ್ತೆ. ಸೊ ಒ ಪಿ ಇಸ್ ಈಕ್ವಲ್ ಟು ರೂಟ್ 49 ಆಗುತ್ತೆ. ರೂಟ್ 49 ಏನು? 7 ಸೆಂಟಿಮೀಟರ್. ಓಕೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. 19th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಫಿಗರ್ ಟಿ ಪಿ ಅಂಡ್ ಟಿ ಕ್ಯೂ ಆರ್ ಟ್ಯಾಂಜೆಂಟ್ ಟು ದಿ ಸರ್ಕಲ್ ವಿತ್ ಸೆಂಟರ್ ಓ. ಇಫ್ ಪಿ ಓ ಕ್ಯೂ ಇಸ್ ಈಕ್ವಲ್ ಟು 110 ಡಿಗ್ರಿ ದೆನ್ ದ ಮೆಜರ್ ಆಫ್ ಪಿ ಟಿ ಕ್ಯೂ. ಓಕೆ. ಸೊ ಪಿ ಟಿ ಕ್ಯೂ ಅಂದ್ರೆ ಈ ಆಂಗಲ್ ಕಂಡಿಬೇಕು. ಓಕೆ. ಸೊ ನಮಗೆ ಬೇಸಿಕ್ ಏನ್ ಗೊತ್ತು? ಇದು ರೇಡಿಯಸ್, ಇದು ಟ್ಯಾಂಜೆಂಟ್ ಅಂದ್ರೆ ಇವ್ರಿಬ್ಬರ ಮಧ್ಯ ಆಂಗಲ್ 90 ಡಿಗ್ರಿ. ಆಮೇಲೆ ಇಲ್ಲಿ ಕೂಡ ನೋಡಿದ್ರೆ ಇದು ರೇಡಿಯಸ್, ಇದು ಟ್ಯಾಂಜೆಂಟ್. ಇವ್ರಿಬ್ಬರ ಮಧ್ಯ ಆಂಗಲ್ ಕೂಡ ಎಷ್ಟು? 90 ಡಿಗ್ರಿ. ಓಕೆ. ಸೊ ಈಗ ನೀವು ನೋಡಿದ್ರೆ ಇದು ಕ್ವಾಡ್ರಿಲ್ಯಾಟರಲ್ ತಾನೆ. ಸೊ ಕ್ವಾಡ್ರಿಲ್ಯಾಟರ್ ಅಂದ್ರೆ ಇವು 4 ಆಂಗಲ್ ಸೇರಿದ್ರೆ ಎಷ್ಟಿರಬೇಕು? 360 ಇರಬೇಕು. ಸೊ ಆಂಗಲ್ ಪಿ ಪ್ಲಸ್ ಆಂಗಲ್ ಓ ಪ್ಲಸ್ ಆಂಗಲ್ ಕ್ಯೂ ಪ್ಲಸ್ ಆಂಗಲ್ ಟಿ ಇಸ್ ಈಕ್ವಲ್ ಟು 360. ಓಕೆ. ಪಿ ಬಂದು 90, ಓ ಬಂದ್ಬಿಟ್ಟು 110, ಕ್ಯೂ ಬಂದ್ಬಿಟ್ಟು 90.
ಆಂಗಲ್ ಟಿ ಗೊತ್ತಿಲ್ಲ. ಓಕೆ, ಸೊ ಇದು 200 ಆಯ್ತು, 290 ಆಯ್ತು. 290 ಪ್ಲಸ್ ಆಂಗಲ್ ಟಿ ಇಸ್ ಈಕ್ವಲ್ ಟು 360. ಆಂಗಲ್ ಟಿ ಇಸ್ ಈಕ್ವಲ್ ಟು 360 ಪ್ಲಸ್ 290 ಈ ಕಡೆ ಹೋದ್ರೆ ಮೈನಸ್ 290. ಸೊ ಎಷ್ಟಾಗುತ್ತೆ? 70 ಡಿಗ್ರಿ ಆಗುತ್ತೆ. ಸೊ ಆಂಗಲ್ ಟಿ ಅಂದ್ರೆ ನಥಿಂಗ್ ಬಟ್ ಪಿ ಟಿ ಕ್ಯೂ. ಈ ಆಂಗಲ್ ಬಂದ್ಬಿಟ್ಟು 70 ಡಿಗ್ರಿ. ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್.